ಸರ್ ಚೆನ್ನಾಗಿದ್ದೀರಾ? ಊಟ ಆಯ್ತಾ ನಿಮ್ದು? ಬಹಳ ದಿವಸ ಆಯ್ತು ನೋಡಿ ನಿಮ್ಗೆ. ಮತ್ತೆ 55,000 ಬರೀ 55,000 ರೂಪಾಯಿಗೆ ನೋಡಿ. ಅದರಲ್ಲೂ ಡೀಸೆಲ್ ನೋಡಿ ಜಸ್ಟ್ 1.5 ಲಕ್ಷಕ್ಕೆ ಆಗ್ತಾ ಇದೆ ನೋಡಿ ಈ ಗಾಡಿ. 155 ಸಿಂಗಲ್ ಓನರ್ ಸ್ವಿಫ್ಟ್, ಸಿಂಗಲ್ ಓನರ್ ಡಿಸೈರ್ ಜಸ್ಟ್ 2,45,000 ರೂಪಾಯಿಗೆ ಡೀಸೆಲ್ ರಿಟ್ಸ್ ಸಿಗುತ್ತಾ ಇದೆ ನೋಡಿ. 1,30,000 ರೂಪಾಯಿಗೆ ಆಗ್ತಾ ಇದೆ ನೋಡಿ ಈ ಗಾಡಿ. 7 ಸೀಟರ್ ವೆಹಿಕಲ್ ಜಸ್ಟ್ 1,95,000 ರೂಪಾಯಿಗೆ 15 ಮಾಡಲ್ ಆಗ್ತಾ ಇದೆ ನೋಡಿ. ನಾನು ಫೈನಲ್ ಟು ಕೂಡ 1.35 ಕೊಟ್ಬಿಡಿ. 55,000 ಹೌದಾ? ಈಗ ಎಲ್ಲೋ ದುಡಿಯೋ ಗಾಡಿ 2.5 ಕೊಟ್ಬಿಡಿ ಸರ್. 2.5 ಲಕ್ಷಕ್ಕೆ ಅದರಲ್ಲೂ ಡೀಸೆಲ್ ಸ್ವಿಫ್ಟ್ 2020 ಮಾಡಲು 7 ಲಕ್ಷ ಕೊಟ್ಬಿಡಿ ಸರ್. ಇದು 1.75 ಫೈನಲ್ ಮಾಡ್ಬಿಡಿ. 1,75,000 ರೂಪಾಯಿಗೆ ಎಷ್ಟು ಆರು ಇದಕ್ಕೆ ಬೇಡ 16 ಕೊಡ್ತೀನಿ. 5 ಲಕ್ಷ ಕೊಡ್ತೀನಿ ಬನ್ನಿ. ಹೌದಾ? 16 ಕೊಡ್ತೀರಾ? ಹೌದು. 3,55,000 ಯಾವ ಮಾಡಲು ಸರ್? 13 ಸಿಂಗಲ್ VXI 3.5 ಮಾಡಿಸ್ಬಿಡಿ. 3.5 ಮಾಡ್ಬಿಡಿ ಫೈನಲ್. 1.45 ಕೊಟ್ಬಿಡಿ. 16 ಮಾಡಲು ಆಕ್ಟಿವಾ ಡೀಸೆಲ್ 5 ಲಕ್ಷಕ್ಕೆ ಆಗುತ್ತೆ ಸರ್. 5 ಲಕ್ಷಕ್ಕೆ i20 ಆಕ್ಟಿವ್ 3,55,000 ರೂಪಾಯಿಗೆ 14 ಮಾಡಲು ಸಿಂಗಲ್ ಓನರ್ ಜಸ್ಟ್ 3 ಲಕ್ಷಕ್ಕೆ ಸಿಗ್ತಾ ಇದೆ ನೋಡಿ ಈ ಗಾಡಿ. 2016 ಮಾಡಲು ಡೀಸೆಲ್ ರಿಟ್ಸ್ ಜಸ್ಟ್ 4,05,000 ರೂಪಾಯಿಗೆ ಅಷ್ಟೇ. 1,25,000 ರೂಪಾಯಿಗೆ ಅದರಲ್ಲೂ ಸ್ಯಾಂಟ್ರಾ ಆಗ್ತಾ ಇದೆ ನೋಡಿ. ಸಿಂಗಲ್ ಓನರ್ ಡಸ್ಟರ್ ಫೈನಲ್ 3.75 ಕೊಟ್ಬಿಡಿ. 3,75,000 ರೂಪಾಯಿಗೆ ಸಿಂಗಲ್ ಓನರ್ ಡಸ್ಟರ್. ಹೌದು. 13 ಮಾಡಲ್ 5,30,000 ಮಾಡ್ಬಿಡಿ. 5,30,000 ರೂಪಾಯಿಗೆ 17 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್ ಅದರಲ್ಲೂ ಸಿಂಗಲ್ ಓನರ್. ಫೈನಲ್ 2.20 ಮಾಡ್ಬಿಡಿ ಸರ್. ಡೀಸೆಲ್ ಸರ್ ಇದು. ಫೈನಲ್ 2.75 ಕೊಟ್ಬಿಡಿ. 2,75,000 ರೂಪಾಯಿಗೆ ಇಟಿಎಸ್ ನೋಡಿ 2.35 ಆಗುತ್ತೆ ಸರ್. ಫುಲ್ ಸಿಗ್ತಾ ಇದೆ ಡೀಸೆಲ್ ಗಾಡಿ ಅದರಲ್ಲೂ ಡೀಸೆಲ್ 1.25 ಆಗುತ್ತೆ ಹೇಳಿ ಸರ್. 14 ಮಾಡಲು ಐಟನ್ 2.85 ಮಾಡಿ ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. 18 ಮಾಡಲು ಫೈನಲ್ 5.90 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಳ್ಳೋಣ. 5,90,000 ರೂಪಾಯಿಗೆ 18 ಮಾಡಲ್ ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್ ಶಿಫ್ಟ್ ಡೀಸೆಲ್ ನೋಡಿ ಜಸ್ಟ್ 2 ಲಕ್ಷಕ್ಕೆ ಡೀಸೆಲ್ ಅದರಲ್ಲೂ ಸ್ವಿಫ್ಟ್ ಆಗ್ತಾ ಇದೆ. ಶಿಫ್ಟ್ ನಲ್ಲಿ ನಮ್ಮ ಹತ್ರ 7-8 ಗಾಡಿ ಇದೆ. 2.45 ಫೈನಲ್ ಫಂಡ್ 4 ಲಕ್ಷ ಕೊಟ್ಬಿಡಿ ಸರ್. 4 ಲಕ್ಷಕ್ಕೆ 19 ಮಾಡಲು ಡೀಸೆಲ್ ಗಾಡಿ 3.65 ಆಗುತ್ತೆ ಸರ್. 3,65,000 ರೂಪಾಯಿಗೆ 2011 ಮಾಡಲು ಇನೋವಾ ಡೀಸೆಲ್ ಫೈನಲ್ 4.5 ಕೊಟ್ಬಿಡೋಣ ಸರ್. 4.5 ಲಕ್ಷಕ್ಕೆ ಅದರಲ್ಲೂ ಇನೋವಾ 8 ಸೀಟರ್ ಡೀಸೆಲ್ ಗಾಡಿ ಸಿಯಾಸ್ ಡೀಸೆಲ್ VDI 16 ಮಾಡಲು 5.5 ಲಕ್ಷಕ್ಕೆ. ಹೌದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅದರಲ್ಲೂ ಡೀಸೆಲ್ ಸಿಯಾಸ್ ಸಿಗ್ತಾ ಇದೆ ನೋಡಿ. ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸಿಂಗಲ್ ಓನರ್. ಹೌದೌದು. ಡೀಸೆಲ್ 75 ಹೇಳೋದು 1.65 ಮಾಡ್ಬಿಡಿ ಸರ್. 2.10 ಮಾಡ್ಬಿಡಿ ಸರ್. ಪೆಟ್ರೋಲ್ ಗ್ಯಾಸ್ 2 ಇದೆ ಸರ್. 2.65 ಹೆಚ್ಚು ಕಡಿಮೆ ಆಗುತ್ತೆ. 1.85 ಹೆಚ್ಚು ಕಡಿಮೆ ಆಗುತ್ತೆ. ಅದರಲ್ಲೂ ಡೀಸೆಲ್ ಗಾಡಿ ಜಾಸ್ತಿ ಇದೆ ನೋಡಿ. 1.95 ಮಾಡ್ಬಿಡಿ. ಡೀಸೆಲ್ 3.25 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. 2013 ಮಾಡಲು 5 ಫೈನಲ್ 2.55 ಮಾಡ್ಬಿಡಿ. 2014 ಮಾಡಲು ಎಂಜಾಯ್ 60,000 ಚೇಂಜ್ ಓಡಿದೆ. ಸಿಂಗಲ್ ಓನರ್ 8 ಸೀಟರ್ ಇದು 4,25,000 ಹೇಳೋದು ಓಡಿದೆ. 60,000 ಚೇಂಜ್ ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ. ನಮ್ಮ ಹತ್ರ ತುಂಬಾ ಗಾಡಿ ಇದೆ. ವ್ಯಾಗನಾರ್ ಇದೆ, ಕ್ವಿಡ್ ಇದೆ, ಐಟನ್ ಇದೆ, ಸೆಲೆರಿಯೋ ಇದೆ. ಎಲ್ಲಾ ಗಾಡಿ ಸಿಗುತ್ತೆ. ಯಾವ್ದು ಬೇಕು ನೋಡಿ ಮಾತಾಡ್ಬೋದು. ಶಿಫ್ಟ್ VDI ಡೀಸೆಲ್ ಗಾಡಿ ಶಿಫ್ಟ್ 2.5 ಲಕ್ಷಕ್ಕ 4,30,000 ರೂಪಾಯಿಗೆ ಸಿಂಗಲ್ ಓನರ್ 2014 ಮಾಡಲು ಸಿಂಗಲ್ ಓನರ್ VDI ಇದೆ. 4.5 85,000 ಕೊಟ್ಬಿಡಿ ಸರ್. 85,000 ರೂಪಾಯಿಗೆ ಆಗ್ತಾ ಇದೆ ನೋಡಿ ಈ ಗಾಡಿ. 14 ಮಾಡಲು ಡೀಸೆಲ್ ಗಾಡಿ ಹೋಂಡಾ ಸಿಟಿ 4.5 ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. 3,75,000 ಕೊಟ್ಬಿಡೋಣ. ಮಾಡಲ್ ಏನಂದ್ರೆ 17 ಸಿಂಗಲ್ ಓನರ್ ಸರ್. 1.85 ಹೇಳೋದು 1.75 ಮಾಡ್ಬಿಡಿ. ಫೈನಲ್ 2 ಲಕ್ಷ ಕೊಟ್ಬಿಡೋಣ. ಜಸ್ಟ್ 2 ಲಕ್ಷಕ್ಕೆ ಆಗ್ತಾ ಇದೆ ನೋಡಿ i10 ಸರ್. 2017 ಮಾಡಲು ಫೈನಲ್ 2.85 ಮಾಡ್ಬಿಡಿ ಸರ್. 2.45 ಕೊಟ್ಬಿಡಿ ಸರ್. ಸಿಂಗಲ್ ಓನರ್ ಫೈನಲ್ 3.55 ಮಾಡ್ಬಿಡಿ ಸರ್. i20 ನಮ್ಮ ಹತ್ರ 4 ಗಾಡಿ ಸಿಗುತ್ತೆ. ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಲಿ. 1.25 ಕೊಟ್ಬಿಡಿ ಸರ್. 2.85 ಕೊಟ್ಬಿಡಿ. 3.25 ಫೈನಲ್ ಮಾಡಿ. ಡೀಸೆಲ್ 12 ಮಾಡಲು ಸ್ವಿಫ್ಟ್ 65,000 12 ಇನ್ನೊಂದು ಆಮೇಲೆ ಇದೊಂದು ತಿಳ್ಕೊಂತೀರ ನೀವು. ಎಲ್ಲೋ ಬೋರ್ಡ್ 2 ಲಕ್ಷ 2 ಲಕ್ಷಕ್ಕೆ 17 ಮಾಡಲು ಆಸ್ಪೇರ್ i20 ನೋಡಿ 1.75 i20 ಡೀಸೆಲ್ ಹೌದೌದು ಸರ್. 1.65 ಮಾಡ್ಬಿಡಿ ಸರ್. ಫೈನಲ್ 4.95 ಮಾಡ್ಬಿಡಿ ಸರ್. 2019 ಮಾಡಲು 4,65,000 ರೂಪಾಯಿಗೆ ಅದರಲ್ಲೂ 19 ಮಾಡಲು ಫೈನಲ್ 5.30 ಕೊಟ್ಬಿಡಿ. ಮಾಡಲ್ ಏನಂದ್ರಿ? 14 ಮಾಡಲು ಡೀಸೆಲ್ ಗಾಡಿ i20 2.45 ಮಾಡ್ಬಿಡಿ. 2,45,000 ರೂಪಾಯಿಗೆ ಡೀಸೆಲ್. ಹೌದು ಸರ್. ಡೀಸೆಲ್ ಗಾಡಿ 1.95 ಮಾಡ್ಬಿಡಿ. ಫೈನಲ್ 3.65 ಮಾಡ್ಬಿಡಿ. 17 ಮಾಡಲು ವ್ಯಾನ್ 2.90 ಮಾಡ್ಬಿಡಿ ಸರ್. 2,90,000 ರೂಪಾಯಿಗೆ ವ್ಯಾನ್ ಸಿಗ್ತಾ ಇದೆ ನೋಡಿ. 17 ಮಾಡಲ್ ಸಿಂಗಲ್ ಓನರ್ ಇದು 5.5 ಲಕ್ಷ ಹೇಳೋದು. ಫೈನಲ್ 5,40,000 ಮಾಡ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡಿ. ಸಿಗ್ತಾನೆ ಇರಲಿಲ್ಲ. ಥ್ಯಾಂಕ್ ಯು. ಅಲ್ವಲ್ಲ ಚಾನ್ಸೇ ಇಲ್ಲ. ಸಾಲ ಗಿಲ್ಲ ಏನಿಲ್ಲ. ಹೌದು ಕ್ಲಿಯರ್ ಆಗಿದೆ. ಸ್ವಲ್ಪ ಮದುವೆ ಸಾಲ ಇದೆ. ಮಗಳು ಮದುವೆ ಚೂರು ಸಾಲ ಎಲ್ಲ ಕೆಲಸ ಆಗುತ್ತಾ ಸರ್? ಸಾಲ ಇಲ್ಲದೆ ಅಂದ್ರೆ ಏನು ಬಿಸ್ನೆಸ್ ಆಗಲ್ಲ, ಏನೂ ಆಗಲ್ಲ. ನಾವೇನು ಡೈಲಿ ದುಡಿಬೇಕು, ಮನೆ ಖರ್ಚು ಇದು ಅದು ಇರುತ್ತಲ್ಲ. ಸ್ವಲ್ಪ ಆಗಿದೆ, ಸ್ವಲ್ಪ ಇದೆ. ಸ್ವಲ್ಪ ಸಾಲ ಗಿಲ್ಲ ಇಲ್ಲ.
ಎರಡು ಮದುವೆ ಅಂತ ಸುಮಾರು ಮಾತಾ ಸರ್. ಹಾಗೆ ಒಂದು ಡಸ್ಟರ್ ಇದೆಯಲ್ಲ ಬೈ ಸರ್ 2017 ಮಾಡಲು ಆಟೋಮೆಟಿಕ್ 5.5 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 5,30,000 ಮಾಡ್ಬಿಡಿ. 5,30,000 ರೂಪಾಯಿಗೆ 17 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್, ಅದರಲ್ಲೂ ಸಿಂಗಲ್ ಓನರ್. ಹೌದೌದು. ಓಕೆ ಸೂಪರ್. ನೆಕ್ಸ್ಟ್ ಸರ್ ವ್ಯಾಗನರ್ ಇದೆ ನೋಡಿ, 2008 ಮಾಡಲು, ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ಎಲ್ಲ ಇದೆ. ಒಂದು 55 ಹೇಳೋದು, ಫೈನಲ್ ಟು ಫೈನಲ್ 1.5 ಕೊಡ್ಬಿಡಿ ಸರ್. ಇದು 1.5 ಲಕ್ಷಕ್ಕೆ 8 ಮಾಡಲು ಈ ವ್ಯಾಗನರ್ ರನ್ನಿಂಗ್ ಇದೆ, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. ಒಂದು XCV 500 ಕೂಡ ಇದೆ ಸರ್ 2013 ಮಾಡಲು W8 XCV, ಇದು 5.5 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 5,40,000 ಮಾಡ್ಬಿಡಿ, ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. 5,40,000 ರೂಪಾಯಿಗೆ 13 ಮಾಡಲು XCV 500 W8. ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಸಿಗ್ತಾ ಇದೆ. ಸೆಕೆಂಡ್ ಓನರ್, ಥರ್ಡ್ ಓನರ್ ಸರ್, ಥರ್ಡ್ ಓನರ್ ಆಗ್ಬಿಟ್ಟಿದೆ. ಓಕೆ. ಹಾಗೆ i20 2010 ಮಾಡಲು ಆಸ್ಟ್ರಾ, ಇದು ಪೆಟ್ರೋಲ್ ಟಾಪ್ ಎಂಡ್ ಮಾಡಲು, 2.85 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಟಾಪ್ ಎಂಡ್ ಮಾಡಲು ಆಸ್ಟ್ರಾ i20, ಅದರಲ್ಲೂ ಆಸ್ತಾ i20 ಸಿಗುತ್ತೆ. ನೆಕ್ಸ್ಟ್ ಸರ್ ಇದು ನೋಡಿ 16 ಮಾಡಲು ಆಕ್ಟಿವಾ ಡೀಸೆಲ್, ಬರೀ 5 ಲಕ್ಷಕ್ಕೆ ಆಗುತ್ತೆ ಸರ್. 5 ಲಕ್ಷಕ್ಕೆ i20 ಆಕ್ಟಿವ್ 16 ಮಾಡಲು 5 ಲಕ್ಷಕ್ಕೆ ಆಗುತ್ತೆ ಸರ್. ಓಕೆ ಸೂಪರ್. 16 ಮಾಡಲ್ i20 ಆಕ್ಟಿವ್ ಸಿಗುತ್ತೆ. ಹೌದು. ನೆಕ್ಸ್ಟ್ ಸಂದೇಹ ನೋಡಿ ಸರ್ 14 ಮಾಡಲು 3.55 ಫೈನಲ್ ಮಾಡ್ಬಿಡಿ ಸರ್. 3,55,000 ರೂಪಾಯಿಗೆ 14 ಮಾಡಲು ಆಟೋಮೆಟಿಕ್, ಅದು ಸಿಂಗಲ್ ಓನರ್. ಹೌದೌದು, ಸಿಂಗಲ್ ಓನರ್ ನೋಡಿ. ನೆಕ್ಸ್ಟ್ ಇದು ನೋಡಿ 2016 ಮಾಡಲು ಗ್ರೇ ಕಲರ್ VXI 68,000 ಹೊಡಿದೆ, 4.95 ಹೇಳೋದು, ಫೈನಲ್ ಫೈನಲ್ 4,70,000 ಫೈನಲ್ ಮಾಡಿ. 4,75,000 ರೂಪಾಯಿಗೆ ಎಷ್ಟು ಹೊಡಿದೆ? 48,000. 68,000 ಹೊಡಿದೆ, VXI ಗ್ರೇ ಕಲರ್ ಶಿಫ್ಟ್. ಓಕೆ 68,000 ಓಡಿದೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಮಾಡಲು 16 ಮಾಡಲು 16 ಮಾಡಲು ಅದರಲ್ಲೂ ಬಲ ಓಡಿರೋದು ಅಷ್ಟೇ ಅದು. ಓಕೆ 68,000 ಓಡಿದೆ. ಹೌದು. ಓಕೆ ಯಾರಾದರೂ ರೇಟ್ಸ್ ಹುಡುಕ್ತಾ ಇದ್ರೆ ಅವೈಲೇಬಲ್ ಇದೆ ಹೇಳಿ ಸರ್. 2016 ಮಾಡಲು 16 ಮಾಡಲ್ VDI ಗಾಡಿ ಒರಿಜಿನಾಲಿಟಿ ಇದೆ, ಇದು 4,15,000 ಹೇಳೋದು, ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. 2016 ಮಾಡಲು ಡೀಸೆಲ್, ಅದರಲ್ಲೂ 4,15,000 ಹೇಳೋದು, ಫೈನಲ್ ಟು ಫೈನಲ್ 4,05,000 ಕೊಡ್ಬಿಡಿ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಆಗ್ಬಿಡುತ್ತೆ 4,05,000ಕ್ಕೆ. ಅದರಲ್ಲೂ ಡೀಸೆಲ್ ರಿಟ್ಸ್ 2016 ಮಾಡಲಾಗುತ್ತೆ. ಹೌದೌದು ಸರ್. ಎಲ್ಲಿ ಬರುತ್ತೆ ಬೈ ನಿಮ್ಮ? ನಾಗರಬಾವಿ ಸರ್ಕಲ್ ಇದೆಯಲ್ಲ ಸರ್, ಸರ್ ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ನಲ್ಲಿ ಬಂದ್ರೆ ಅಲ್ಲೊಂದು SLV ಗ್ರ್ಯಾಂಡ್ ಹೋಟೆಲ್ ಸಿಗುತ್ತೆ, ಸ್ವಲ್ಪ ಡೌನ್ ನಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೆ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸ್ವಲ್ಪ ಡೌನ್ ಬಂದ್ರೆ ಅಲ್ಲಿ ದೊಡ್ಡ ಮೋದಿ ಸಿಗುತ್ತೆ. ಮೋದಿ ಪಕ್ಕದಲ್ಲೇ ನಮ್ದು ಲೈನ್ ಕಾಣಿದೆ, NXO ಅಂತ ಬೋರ್ಡ್ ಇದೆ, ಅದು ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಆಫೀಸ್ ಇಂದ ನೋಡಿ, ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ, ಒಂದೇ ಕಾಂಪೌಂಡ್ ಇದು. ಹೌದೌದು, ಒಂದೇ ಕಾಂಪೌಂಡ್, ಇಲ್ಲ ಬಂದ್ಬಿಡುತ್ತೆ ನಿಮಗೆ. ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ NXO ಕಾರ್ ಅಂದ್ರೆ ಇಲ್ಲೇ ಬಂದ್ಬಿಡಿ, ಇಲ್ಲೇ ಬಂದ್ಬಿಡುತ್ತೆ. i20 ಕೂಡ ಅವೈಲೇಬಲ್ ಇದೆ. i20 2009 ಮಾಡಲು ಆಸ್ಟ್ರಾ ಟಾಪ್ ಅಂಡ್ ಮಾಡಲ್ ಡೀಸೆಲ್, 2.95 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, FC ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 2,95,000 ರೂಪಾಯಿಗೆ ಡೀಸೆಲ್ i20. ಹೌದು, ಟಾಪ್ ಅಂಡ್ ಮಾಡಲು ಆಸ್ಟ್ರಾ ಡೀಸೆಲ್, ಕಡಿಮೆ ಮಾಡಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 2.70 ತನಕ ಮಾಡ್ತೀರಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಬರ್ಲಿ ಗಾಡಿ ನೋಡಿ ಸರ್. i20 ನಮ್ಮ ಹತ್ರ ಇಲ್ಲಿ ಬಂದ್ರೆ 4-5 ಗಾಡಿ ಸಿಗುತ್ತೆ, ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಲಿ. ಓಕೆ ನೆಕ್ಸ್ಟ್ ನ್ಯಾನೋ ಸರ್. ನ್ಯಾನೋ 2015 ಮಾಡಲು 1.45 ಹೇಳೋದು, ಫೈನಲ್ ಟು ಫೈನಲ್ 1.35 ಕೊಡ್ಬಿಡಿ ಸರ್. 1,35,000 ರೂಪಾಯಿಗೆ ನ್ಯಾನೋ ಸಿಗ್ತಾ ಇದೆ ನೋಡಿ. ಹೌದು, AC ಪವರ್ ಸ್ಟೇರಿಂಗ್. ಆಮೇಲೆ 2013 ಮಾಡಲು ಸಿಂಗಲ್ ಓನರ್ ಡಸ್ಟರ್ 85 PS, 4 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 3.75 ಕೊಡ್ಬಿಡಿ. 3,75,000 ರೂಪಾಯಿಗೆ ಸಿಂಗಲ್ ಓನರ್ ಡಸ್ಟರ್. ಹೌದು, 13 ಮಾಡಲ್ ಸಿಂಗಲ್ ಓನರ್, ಅದರಲ್ಲೂ 13 ಮಾಡಲು ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರುತ್ತೆ ನೋಡಬಹುದು. ಹೌದು. ನೆಕ್ಸ್ಟ್ ಸರ್ ನೋಡಿ ಆಟೋಮೆಟಿಕ್ ಸೆಲೆರಿಯೋ 14 ಮಾಡಲು 3.75 ಹೇಳೋದು, ಫೈನಲ್ 3.65 ಮಾಡ್ಬಿಡಿ. 3,65,000ಕ್ಕೆ ಆಟೋಮೆಟಿಕ್ ಸೆಲೆರಿಯೋ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. Okay, next. ನೋಡಿ 55,000 ಬಡೂರು ಬಾದಾಮಿ. ಹೌದಾ? ಎಲ್ಲೋ ಬೋರ್ಡ್ ಜಸ್ಟ್ 55,000 ರೂಪಾಯಿಗೆ ನೋಡಿ ಈ ಗಾಡಿ ಸಿಗ್ತಾ ಇದೆ. ದುಡಿಯೋ ಗಾಡಿ 55,000 ಎತ್ಕೊಂಡು ಹೋಗಿ ಸರ್. ಓಕೆ ಸೂಪರ್ ಸರ್. ನೆಕ್ಸ್ಟ್ 2010 ಮಾಡಲು ಡೀಸೆಲ್ ಶಿಫ್ಟ್ 2.55 ಹೇಳೋದು, 2.5 ಕೊಡ್ಬಿಡಿ ಸರ್. 2.5 ಲಕ್ಷಕ್ಕೆ ಅದರಲ್ಲೂ ಡೀಸೆಲ್ ಶಿಫ್ಟ್ VDI. ಇದು ನೋಡಿ ಸರ್, ಡ್ಯಾಟ್ಸನ್ ಗೋ 2020 ಮಾಡಲು 2.25 ಹೇಳೋದು, 2 ಲಕ್ಷ ಕೊಡ್ಬಿಡಿ ಸರ್. ಇದು 2 ಲಕ್ಷಕ್ಕೆ 2020 ಮಾಡಲು ನೋಡಿ, ಅದರಲ್ಲೂ ಡ್ಯಾಟ್ಸನ್ ಗೋ ಇದೆ ನಿಮ್ಗೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರುತ್ತೆ ಗಾಡಿಗೆ. 2006 ಮಾಡಲು ಸ್ಯಾಂಟ್ರೋ AC ಪವರ್ ಸ್ಟೇರಿಂಗ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, 1.35 ಹೇಳೋದು, 1.25 ಕೊಡ್ಬಿಡಿ ಸರ್. 1,35,000 ರೂಪಾಯಿಗೆ ಸ್ಯಾಂಟ್ರೋ ಸಿಗ್ತಾ ಇದೆ ನೋಡಿ. ಹೌದೌದು. ನೆಕ್ಸ್ಟ್ ಸರ್ 2015 ಮಾಡಲು ಆಟೋಮೆಟಿಕ್ 2.95 ಹೇಳೋದು, 2.85 ಮಾಡ್ಬಿಡಿ ಸರ್. 2,85,000 ರೂಪಾಯಿಗೆ ವ್ಯಾಗನಾರು ಆಟೋಮೆಟಿಕ್ ಸರ್. ಇದು ಅದರಲ್ಲೂ ಆಟೋಮೆಟಿಕ್. ಹೌದೌದು. ಓಕೆ ನೆಕ್ಸ್ಟ್
ಇದು ನೋಡಿ ಸರ್ 2012 ಮಾಡ್ಲು ಹಾ. ಹೋಂಡಾ ಸಿಟಿ ಸಣ್ಣ ಪುಟ್ಟ ಟಚಪ್ ಕೆಲಸ ಇದೆ. 295 ಹೇಳೋದು 285 ಕೊಡ್ಬಿಡಿ ಸರ್. 2,85,000ಕ್ಕೆ 12 ಮಾಡಲು ಸಿಟಿ. ಹೌದೌದು ಸರ್. ಓಕೆ ನೆಕ್ಸ್ಟ್ 2012 ಮಾಡ್ಲು ಶಿಫ್ಟ್ VDI 345 ಹೇಳೋದು 325 ಫೈನಲ್ 3,25,000 ಡೀಸೆಲ್ 12 ಮಾಡಲು VDI ಅದರಲ್ಲೂ ಸ್ವಿಫ್ಟ್. ಹಾ ಹಾ ನೆಕ್ಸ್ಟ್ ಆ ಕಡೆ ಹೋಗ್ಬೋದು. ಸರ್ 2013 ಮಾಡ್ಲು 135 ಹೇಳೋದು 125 ಕೊಡ್ಬಿಡಿ ಸರ್. 1,25,000 12 ಮಾಡಲ 13 ಮಾಡ್ಲು ಸರ್. 13 ಮಾಡಲು ನಾನು ಇನ್ನೊಂದು 12 ಮಾಡ್ಲಿದೆ 65,000 65,000 12 ಇನ್ನೊಂದು ಆಮೇಲೆ ಇದೊಂದು ತಿಳ್ಕೊಂತೀರಾ ನೀವು ಹಿಂಗ್ ನಡೀರಿ. ಇದ್ಯಾವ್ದು ಬೈ ಸರ್ ಇದು ನೋಡಿ ಎಲ್ಲೋ ಬೋರ್ಡು ಬರೀ 2 ಲಕ್ಷ 2 ಲಕ್ಷಕ್ಕೆ 17 ಮಾಡ್ಲು ಆಸ್ಪೇರ್ ಅದ್ರಲ್ಲಿ 17 ಮಾಡಲು 2 ಲಕ್ಷಕ್ಕೆ ಸಿಗ್ತಾ ಇದೆ ನೋಡಿ. ಆಸ್ಪೈರ್ ಫೋರ್ಡ್ ಆಸ್ಪೈರ್ ಸಿಗ್ತಾ ಇದೆ. ಇದು i20 ನೋಡಿ ಬರೀ 175 1,75,000ಕ್ಕೆ i20 ಡೀಸೆಲ್. ಹೌದೌದು ಸರ್. ಲಾಸ್ಟ್ ಟೈಮ್ 1,60,000 ಹೇಳಿದ್ದಾರೆ. ಸ್ವಲ್ಪ ಹೆಚ್ಚು ಮಾಡೋಣ ಸರ್. 1,60,000 ಒಂದು 65 ಮಾಡ್ಬಿಡಿ ಸರ್. 1,65,000 ಡೀಸೆಲ್ i20 ಸಿಗ್ತಾ ಇದೆ ನೋಡಿ. ಆಯ್ತು ಇನ್ನೊಂದು ಸ್ಯಾಂಟ್ರೋ ಇದೆ ನೋಡಿ ಸರ್ 155 FC ರನ್ನಿಂಗ್ ಇದೆ. 1,55,000ಕ್ಕೆ ಸ್ಯಾಂಟ್ರೋ ಅದೊಂದು ನೋಡಿ ಸರ್ ಲಾಸ್ಟ್ ಗೋಲ್ಡ್ ಕಲರ್ 1.25 ಲಕ್ಷ ಸರ್. ಅದು 1.25 ಲಕ್ಷಕ್ಕೆ ಆ ಸ್ಯಾಂಟ್ರೋ ಆಗ್ತಾ ಇದೆ ನೋಡಿ. ಸ್ಯಾಂಟ್ರೋ ಗೋಲ್ಡ್ ಕಲರ್ ಇದು ಸಿಲ್ವರ್ ಕಲರ್. ನೆಕ್ಸ್ಟ್ i20 ಆಕ್ಟಿವ್ 2015 ಮಾಡ್ಲು ಪೆಟ್ರೋಲ್ ಬರೀ 82,000 ಹೊಡಿದೆ 5,10,000 ಹೇಳೋದು ಫೈನಲ್ ಟು ಫೈನಲ್ 495 ಮಾಡ್ಬಿಡಿ ಸರ್. 15 ಮಾಡಲು 4,95,000 i20 ಆಕ್ಟಿವ್ ಟಾಪ್ ಎಂಡ್. ಹೌದೌದು ಸರ್. ಓಕೆ ನೆಕ್ಸ್ಟ್ ವ್ಯಾಗನರ್ ಇದು ನೋಡಿ ಸರ್ 2012 ಮಾಡ್ಲು ಬರೀ 47,000 ಹೊಡಿದೆ 285 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಸಿಂಗಲ್ ಓನರ್ ಜಸ್ಟ್ 47,000 ಓಡಿದೆ ಅದರಲ್ಲೂ ಸಿಂಗಲ್ ಓನರ್ ವ್ಯಾಗನರ್ ನೋಡಿ. ನೆಕ್ಸ್ಟ್ 2019 ಮಾಡ್ಲು i10 ಗ್ರಾಂಡ್ ಸ್ಪೋರ್ಟ್ಸ್ 19 19 475 ಹೇಳೋದು 465 ಕೊಟ್ಬಿಡಿ ಸರ್. 4,65,000 ಅದರಲ್ಲೂ 19 ಮಾಡಲು ಹೌದೌದು ಗ್ರಾಂಡ್ i10 ಸಿಗ್ತಾ ಇದೆ ನೋಡಿ. ನೆಕ್ಸ್ಟ್ ಸರ್ 2014 ಮಾಡ್ಲು ಎರ್ಟಿಗಾ VXI 5.5 ಲಕ್ಷ ಹೇಳೋದು ಫೈನಲ್ ಟು ಫೈನಲ್ 530 ಕೊಟ್ಬಿಡಿ. ಮಾಡಲ್ ಏನಂದ್ರಿ? 14 ಮಾಡ್ಲು VXI ಸರ್ 5.5 ಹೇಳೋದು 530 ಫೈನಲ್ ಮಾಡ್ಬಿಡಿ. 5,30,000 14 ಮಾಡಲು ಪೆಟ್ರೋಲ್ VXI ಬರುತ್ತೆ. ಓಕೆ ಇದು ಮಾಡಿ ಅಲ್ಲೂ ವ್ಯಾಗನರ್ ವ್ಯಾಗನರ್ ಬನ್ನಿ 2010 ಮಾಡ್ಲು ಬರೀ 50,000 ಹೊಡಿದೆ 245 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಇದು ಮಾಡಿ ಈಕೋ ಸ್ಪೋರ್ಟ್ ಓಕೆ 14 ಮಾಡ್ಲು ಒಳ್ಳೆ ಸಿಸ್ಟಮ್ ಮ್ಯಾಗ್ವೀಲ್ ಎಲ್ಲ ಇದೆ 475 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಡೀಸೆಲ್ ಗಾಡಿ 4,75,000 14 ಮಾಡಲು ಡೀಸೆಲ್ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಓಕೆ ತುಂಬಾ ಚೆನ್ನಾಗಿದೆ. ಈಕೋ ಸ್ಪೋರ್ಟ್ ನಿಮ್ಗೆ 20+ ಮೈಲೇಜ್ ಆರಾಮಾಗಿ ಬರುತ್ತೆ ಈ ಗಾಡಿ. ಹೌದೌದು. ನೆಕ್ಸ್ಟ್ ಸರ್ 2011 ಮಾಡ್ಲು i20 ಸ್ಪೋರ್ಟ್ಸ್ ಸಿಂಗಲ್ ಅನ್ನೋದು 2.5 ಹೇಳೋದು ಫೈನಲ್ ಟು ಫೈನಲ್ 245 ಮಾಡ್ಬಿಡಿ. 2,45,000 ಡೀಸೆಲ್. ಹೌದು ಸರ್ ಪೆಟ್ರೋಲ್ ಸರ್. ಪೆಟ್ರೋಲ್ ಹೌದೌದು i20 ಓಕೆ 17 ಮಾಡ್ಲು ವ್ಯಾನ್ ನಿಮ್ಗೆ ಗೊತ್ತಾ ವ್ಯಾನ್ ಫುಲ್ ಡಿಮ್ಯಾಂಡ್ ಇದೆ ಅಂತ 3 ಲಕ್ಷ ಹೇಳೋದು ಫೈನಲ್ 290 ಮಾಡ್ಬಿಡಿ ಸರ್. 2,90,000 ವ್ಯಾನ್ ಸಿಗ್ತಾ ಇದೆ ನೋಡಿ. 17 ಮಾಡಲ್ ಸಿಂಗಲ್ ಓನರ್ ಅದ್ರಲ್ಲೂ 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಹೌದೌದು. ನೆಕ್ಸ್ಟ್ 2015 ಮಾಡ್ಲು ಸ್ಪೋರ್ಟ್ಸ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ತುಂಬಾ ಚೆನ್ನಾಗಿದೆ 5.5 ಹೇಳೋದು ಫೈನಲ್ ಟು ಫೈನಲ್ 535 ಮಾಡ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. ಡೀಸೆಲ್ ವೇರಿಯಂಟ್ 5,40,000 ಅದ್ರಲ್ಲೂ 15 ಮಾಡ್ಲು ಸ್ಪೋರ್ಟ್ಸ್ ಪುಷ್ ಬಟನ್ ಸ್ಟಾರ್ಟ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಇದು ನೋಡಿ 2007 ಮಾಡ್ಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಡೀಸೆಲ್ ಗಾಡಿ 210 ಹೇಳೋದು ಫೈನಲ್ ಟು ಫೈನಲ್ 195 ಮಾಡ್ಬಿಡಿ. 1,95,000 ಅದರಲ್ಲೂ ಡೀಸೆಲ್ ವರ್ಣ ಟ್ರಾನ್ಸ್ಫಾರ್ಮರ್ ಎಡಿಷನ್ ಬರ್ತಾ ಇದೆ ನಿಮ್ಗೆ. ಒಳ್ಳೆ ಟೈದು ಗಾಡಿ ಓಡಿರೋದು ಜಿನಿನ್ ಆಗಿ ಗಾಡಿ ತುಂಬಾ ಚೆನ್ನಾಗಿದೆ. ಇಂಜಿನ್ ಬಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಎ ಸ್ಟಾರ್ 2010 ಮಾಡ್ಲು VXI ಇದು 185 ಹೇಳೋದು ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ 175 ಫೈನಲ್ ಮಾಡ್ಬಿಡಿ. 1,75,000 ಅದರಲ್ಲೂ ಸುಜುಕಿ ಎ ಸ್ಟಾರ್ VXI ಅದರಲ್ಲೂ VXI ಮಿಡ್ ವೇರಿಯಂಟ್. ಹೌದು ಸರ್. ಬೈ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಅನ್ಸುತ್ತೆ. ಗಾಡಿ ಸ್ಪೋರ್ಟ್ಸ್ ಮಾಡಲ್ ಸರ್. ಗಾಡಿ ಮ್ಯಾಗ್ ವೀಲ್ ಇದೆ ಪುಷ್ ಬಟನ್ ಗಾಡಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಬೇಡ 16 ಕೊಡ್ತೀನಿ ಬರೀ 5 ಲಕ್ಷ ಕೊಡ್ತೀನಿ ಬನ್ನಿ. ಹೌದಾ 16 ಕೊಡ್ತೀರಾ? ಹೌದೌದು ಬನ್ನಿ. ಹಾಗೆ ಒಂದು ಸ್ವಿಫ್ಟ್ ಇದೆ ಸರ್ 2013 ಮಾಡ್ಲು VXI ಗಾಡಿ ನಿಲ್ಸಿ ಶೇಡ್ ಆಗ್ಬಿಡೋದು ಒರಿಜಿನಲ್ ಪೈಂಟ್ ಅಲ್ಲಿ ಇದೆ 375 ಹೇಳೋದು 3,50,000 ಯಾವ ಮಾಡ್ಲು ಸರ್ 13 ಸಿಂಗಲ್ ಅನ್ನೋದು VXI 13 ಸಿಂಗಲ್ ಅನ್ನೋದು 3,75,000 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಒರಿಜಿನಲ್ ಪೈಂಟ್ ನಲ್ಲಿ ಇದೆ. 3.5 ಮಾಡಿಸ್ಬಿಡಿ. 3.5 ಮಾಡ್ಬಿಡಿ ಫೈನಲ್. 3.5 ಲಕ್ಷಕ್ಕೆ 13 ಮಾಡಲು ಸಿಂಗಲ್ ಅನ್ನೋ ಸ್ವಿಫ್ಟ್ ಸಿಗ್ತಾ ಇದೆ ಅದರಲ್ಲೂ ನ್ಯೂ ಶೇಪ್. ಹೌದೌದು. ಓಕೆ ನೆಕ್ಸ್ಟ್ 2011-12 ಮಾಡ್ಲು ಆಲ್ಟೋ LXI 7 ಲಕ್ಷ ಹೇಳೋದು 190 ಫೈನಲ್ ಮಾಡ್ಬಿಡಿ. 1,90,000 12 ಮಾಡಲು ಆಲ್ಟೋ LXI ಆಲ್ಟೋ ಸಿಗ್ತಾ ಇದೆ. ಹೌದೌದು. ಹಾಗೆ ಫೋರ್ಡ್ ಫಿಯೆಸ್ಟಾ ಕೂಡ ಇದೆ ಅದರಲ್ಲೂ ಟಾಪ್ ಎಂಡ್ ಮಾಡಲು 2012 ಮಾಡ್ಲು ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಮ್ಯಾಗ್
ವೀಲ್ ಎಲ್ಲ ಇದೆ 2.35 ಹೇಳೋದು ಫೈನಲ್ 2.20 ಮಾಡ್ಬಿಡಿ ಸರ್ 2,20,000 ರೂಪಾಯಿಗೆ ಅದರಲ್ಲೂ ಡೀಸೆಲ್ ಸರ್ ಇದು ಅದರಲ್ಲೂ ಡೀಸೆಲ್ ಕ್ಲಾಸಿಕ್ ವೇರಿಯಂಟ್ ಸಿಗ್ತಾ ಇದೆ ಟಾಪ್ ಎಂಡ್ ಮಾಡಲ್ 12 ಮಾಡಲು 12 ಮಾಡಲು ಓಕೆ ಸಾಂಟ್ರೋ ಇದೆ ನೋಡಿ 2007 ಮಾಡಲು ಎಕ್ಸೋ 1.55 ಹೇಳೋದು 1.45 ಕೊಡ್ಬಿಡಿ ಸರ್ 1,45,000 ರೂಪಾಯಿಗೆ ಈ ಸ್ಯಾಂಟ್ರೋ ಆಗ್ತಾ ಇದೆ ನೋಡಿ ಹೌದೌದು ಓಕೆ ನೆಕ್ಸ್ಟ್ 2011 ಮಾಡಲು ETS ಪೆಟ್ರೋಲ್ 2.85 ಹೇಳೋದು ಫೈನಲ್ 2.75 ಕೊಡ್ಬಿಡಿ 2,75,000 ರೂಪಾಯಿಗೆ ಈ ಗಾಡಿ ಆಗ್ತಾ ಇದೆ ಅದರಲ್ಲೂ ETS ನೋಡಿ ನೆಕ್ಸ್ಟ್ ಇದು 2013 ಮಾಡಲು 2.45 ಹೇಳೋದು 2.35 ಆಗುತ್ತೆ ಸರ್ 2,35,000 ರೂಪಾಯಿಗೆ ಅದರಲ್ಲೂ ಪುಷ್ ಬಟನ್ ಸ್ಟಾರ್ಟ್ ಬರ್ತಕ್ಕಂಥ ಪಲ್ಸ್ ಸಿಗ್ತಾ ಇದೆ ನಿಮ್ಗೆ ರೆನಾಲ್ಟ್ ಪಲ್ಸ್ ಡೀಸೆಲ್ ಗಾಡಿ ಅದರಲ್ಲೂ ಡೀಸೆಲ್ ನೋಡಿ 2006 ಮಾಡಲು 1.35 ಹೇಳೋದು 1.25 ಆಗುತ್ತೆ 1,25,000 ರೂಪಾಯಿಗೆ ವ್ಯಾಗ್ನರ್ ಆಗ್ತಾ ಇದೆ ನೋಡಿ ಹೌದೌದು ಓಕೆ ನೆಕ್ಸ್ಟ್ ಹಾಗೆ ಒಂದು ಐಟನ್ ಇದೆ ಹೇಳಿ ಸರ್ 14 ಮಾಡಲು ಐಟನ್ 2.95 ಹೇಳೋದು ಫೈನಲ್ 2.85 ಮಾಡಿ ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ 2,85,000ಕ್ಕೆ ಅದರಲ್ಲೂ 14 ಮಾಡಲ್ ಐಟನ್ ಸಿಗ್ತಾ ಇದೆ ನೋಡಿ ಹೌದೌದು ನೆಕ್ಸ್ಟ್ ಸರ್ 2018 ಮಾಡಲು ಸೆಕೆಂಡ್ ಅನ್ನೋದು ಸ್ವಿಫ್ಟ್ ಡಿಸೈರ್ ಶಿಫ್ಟ್ ಡೀಸೆಲ್ ಆಪಲ್ ಶಪ್ಪು ZDI 6 ಲಕ್ಷ ಹೇಳೋದು ಫೈನಲ್ 5.90 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ 5,90,000 ರೂಪಾಯಿಗೆ 18 ಮಾಡಲ್ ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಟಾಪ್ ಅಂಡ್ ಮಾಡಲ್ ಆಪಲ್ ಶೇಪ್ ಅದರಲ್ಲೂ ಟಾಪ್ ಎಂಡ್ ಮಾಡಲು ZDI ಆಪಲ್ ಶೇಪ್ ಸಿಗ್ತಾ ಇದೆ ನೋಡಿ ಸರ್ 2009 ಮಾಡಲು ಶಿಫ್ಟ್ ಡೀಸೆಲ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಮ್ಯಾಗ್ ವೀಲ್ ಇದೆ ಇದು 2.10 ಹೇಳೋದು ಫೈನಲ್ 2 ಲಕ್ಷಕ್ಕೆ ಆಗುತ್ತೆ ಸರ್ 2 ಲಕ್ಷಕ್ಕೆ ಆಗುತ್ತೆ ಡೀಸೆಲ್ 2009 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ಸೆಕೆಂಡ್ ಓನರ್ 2 ಲಕ್ಷಕ್ಕೆ ಆಗುತ್ತೆ ಅದರಲ್ಲೂ ಡೀಸೆಲ್ ಹೇಳೋದು ಫೈನಲ್ 2 ಲಕ್ಷಕ್ಕೆ ಆಗುತ್ತೆ ಫೈನಲ್ 2 ಲಕ್ಷಕ್ಕೆ ಡೀಸೆಲ್ ಆಗುತ್ತೆ ನೋಡಿ ಅದರಲ್ಲೂ ಸ್ವಿಫ್ಟ್ ಹೌದೌದು ನೆಕ್ಸ್ಟ್ 2008 ಮಾಡಲು XS4 ಟಾಪ್ ಅಂಡ್ ಮಾಡಲು ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ 2.45 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಫುಲ್ಲಿ ಲೋಡೆಡ್ ಗಾಡಿ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ SX4 ಆಗುತ್ತೆ ಮ್ಯಾಗ್ ವೀಲ್ ಇದೆ 2 ಏರ್ ಬ್ಯಾಗು ABS ಎಲ್ಲ ಬರುತ್ತೆ ಎಷ್ಟು ಹೇಳಿದ್ರೆ ಪ್ರೈಸ್ ಈಗ 2.45 2,45,000 ಲೋನ್ ಆಗುತ್ತಾ ಲೋನು ಲೋನ್ ಆಗಲ್ಲ 2012 ಮಾಡಲ್ ಮೇಲೆ ಲೋನ್ ಆಗೋದು ಓಕೆ ಹೌದು ಹಾಗೆ ಒಂದು ಸೆಲರಿಯೋ ಇದೆಯಲ್ಲ ಬೈ ಸರ್ 2019 ಮಾಡಲು VXI 4.15 ಹೇಳೋದು ಫೈನಲ್ ಫಂಡ್ 4 ಲಕ್ಷಕ್ಕೆ ಕೊಟ್ಬಿಡಿ ಸರ್ 4 ಲಕ್ಷಕ್ಕೆ 19 ಮಾಡಲು 19 ಮಾಡಲು ಸೆಲೆರಿಯೋ ಅದರಲ್ಲೂ ಸೆಲೆರಿಯೋ ಸಿಗ್ತಾ ಇದೆ VXI ಮಿಡ್ ವೇರಿಯಂಟ್ ಹೌದು ಸರ್ ಓಕೆ ಸೂಪರ್ ನೆಕ್ಸ್ಟ್ ಸರ್ ಇದು ನೋಡಿ ಸರ್ ಹೋಂಡಾ ಅಮೇಜ್ 2013 ಮಾಡಲು ಡೀಸೆಲ್ ಗಾಡಿ 3.75 ಹೇಳೋದು ಒಂದು 3.65 ಆಗುತ್ತೆ ಸರ್ 3,65,000 ರೂಪಾಯಿಗೆ ಡೀಸೆಲ್ ಡೀಸೆಲ್ ಓಕೆ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ ನೋಡಿ ನೆಕ್ಸ್ಟ್ ಅದು ಅದಾಗಿದೆ 2011 ಮಾಡಲು ಇನೋವಾ ಡೀಸೆಲ್ ಗಾಡಿ ಒರಿಜಿನಾಲಿಟಿ ಇದೆ ಡೆಂಟು ಕ್ರಾಚ್ ಇಲ್ಲ ಮದದ್ ಕಲರ್ ನಿಲ್ಸಿರೋದು ಅಂತ ಇದು ಹಾಕಿರೋದು ವಾಚ್ ಗೀಚ್ ಮಾಡ್ಕೊಡ್ತೀವಿ ಇದು 4,65,000 ಹೇಳೋದು ಫೈನಲ್ 4.5 ಕೊಡ್ಬಿಡೋಣ ಸರ್ 4.5 ಲಕ್ಷಕ್ಕೆ ಅದರಲ್ಲೂ ಇನೋವಾ 8 ಸೀಟರ್ ಡೀಸೆಲ್ ಗಾಡಿ ಒರಿಜಿನಾಲಿಟಿ ಇದೆ ಬಾಡಿ ಲೈನ್ ಇಂಜಿನ್ ಎಲ್ಲ ಚೆನ್ನಾಗಿದೆ ನೋಡಿ ಚೆಕ್ ಮಾಡಿ ತಗೊಳ್ಳಿ ಅದರಲ್ಲೂ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರುತ್ತೆ ನೋಡಬಹುದು ನೆಕ್ಸ್ಟ್ ಸರ್ 2016 ಮಾಡಲು ಸಿಯಾಸ್ ಡೀಸೆಲ್ VDI ಲೇಟೆಸ್ಟ್ ಇಂಜಿನ್ HVSS ಇಂಜಿನ್ 5.5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಮಾಡೋಣ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್ 17 ಮಾಡಲ ಸರ್ 16 ಮಾಡಲ್ ಸರ್ 16 ಮಾಡಲು 5.5 ಲಕ್ಷಕ್ಕೆ ಹೌದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಅದರಲ್ಲೂ ಡೀಸೆಲ್ ಸಿಯಾಸ್ ಸಿಗ್ತಾ ಇದೆ ನೋಡಿ ಹೌದು ಫೈನಾನ್ಸ್ ಕೂಡ ಆಗುತ್ತೆ ಸರ್ ಫಿನಾನ್ಸ್ ಆಗ್ಬಿಡುತ್ತೆ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸಿಂಗಲ್ ಓನರ್ ಹೌದು ಓಕೆ ಅದರಲ್ಲೂ ಸಿಂಗಲ್ ಓನರ್ ಡೀಸೆಲ್ ಸಿಯಾಸ್ ನಿಮಗೆ 5.5 ಲಕ್ಷಕ್ಕೆ 16 ಮಾಡಲ್ ಸಿಗ್ತಾ ಇದೆ ನೋಡಿ ಸಿಂಗಲ್ ಓನರ್ ನೋಡಿ ಹಾಗೆ ಫಿಗೋ ಇದೆ ಹೇಳಿ ಸರ್ 2010 ಮಾಡಲು ಡೀಸೆಲ್ ಟೈಟಾನಿಯಂ 2 ಏರ್ ಬ್ಯಾಗ್ ಇದೆ ಒಂದು 75 ಹೇಳೋದು 1.65 ಮಾಡ್ಬಿಡಿ ಸರ್ 1,65,000 ರೂಪಾಯಿಗೆ ಟೈಟಾನಿಯಂ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ ಅದರಲ್ಲೂ ಫಿಗೋ ಹೌದು ಓಕೆ ನೆಕ್ಸ್ಟ್ ಇದು ನೋಡಿ ಸರ್ ಎಲ್ಲೋ ಬೋರ್ಡ್ ಬರೀ 55,000 ಬರೀ 55,000 ರೂಪಾಯಿಗೆ ನೋಡಿ ಎಲ್ಲೋ ಬೋರ್ಡ್ ಸಿಗ್ತಾ ಇದೆ ಎಲ್ಲೋ ಬೋರ್ಡ್ ಡೀಸೆಲ್ ಆರಾಮಾಗಿ ದುಡಿಯೋ ಗಾಡಿ ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ ಆರಾಮಾಗಿ ದುಡ್ಕೊಂಡು ಮಾಡ್ಕೋಬಹುದು ಗಾಡಿ ಬಿಸ್ನೆಸ್ ಮಾಡ್ಕೋಬಹುದು ಹೌದು ಸರ್ ನೋಡಿ ಇದು 2010 ಮಾಡಲಿದು 2.25 ಹೇಳೋದು 2.10 ಮಾಡ್ಬಿಡಿ ಸರ್ 2,10,000 ರೂಪಾಯಿಗೆ ಪೆಟ್ರೋಲ್ ಗ್ಯಾಸ್ 2 ಇದೆ ಸರ್ ಪೆಟ್ರೋಲ್ ಗ್ಯಾಸ್ LPG ಸಮೇತ ಸಿಗುತ್ತೆ ನಿಮಗೆ 25+ ಮೈಲೇಜ್ ನೆಕ್ಸ್ಟ್ ಇದು ವ್ಯಾಗನ್ ಅದು 2010 ಮಾಡಲು 2.65 ಹೆಚ್ಚು ಕಡಿಮೆ ಆಗುತ್ತೆ 2,65,000 ರೂಪಾಯಿಗೆ ನೋಡಿ ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ 10 ಮಾಡಲು ನೆಕ್ಸ್ಟ್ ಇನ್ನೊಂದು 10 ಮಾಡಲು ಫಿಗೋ ಇದೆ 1.85 ಹೆಚ್ಚು ಕಡಿಮೆ ಆಗುತ್ತೆ 1,85,000 ರೂಪಾಯಿಗೆ ಆಗುತ್ತೆ ಈ ಗಾಡಿ ಅದರಲ್ಲೂ ಡೀಸೆಲ್ ಗಾಡಿ ಓಕೆ ನೆಕ್ಸ್ಟ್ ಜಾಸ್ತಿ ಇದೆ ನೋಡಿ 2009 ಮಾಡಲು ಇದರಲ್ಲಿ 2 ಏರ್ ಬ್ಯಾಗ್ ಎಲ್ಲ ಇದೆ 7 ಲಕ್ಷ ಹೇಳೋದು 1.95 ಮಾಡ್ಬಿಡಿ 1,95,000 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸರ್ ಇದು ಓಕೆ ಪೆಟ್ರೋಲ್ ಜಾಸ್ತಿ ಸಿಗ್ತಾ ಇದೆ ನಿಮಗೆ ನೆಕ್ಸ್ಟ್
ಸರ್ ಇದು ನೋಡಿ ಸರ್ ಇದು ವೆಂಟೋ 11-12 ಪೆಟ್ರೋಲ್ 325 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,25,000 ರೂಪಾಯಿಗೆ ಅದರಲ್ಲೂ ವೆಂಟೋ ವೋಲ್ಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ಪೆಟ್ರೋಲ್ ವೆಹಿಕಲ್ ಸಿಗುತ್ತೆ. ಅದರಲ್ಲೂ ಮ್ಯಾಗ್ವೆಲ್ ಎಲ್ಲ ಬರುತ್ತೆ ನಿಮಗೆ. 2013 ಮಾಡಲು i10 265 ಹೇಳೋದು ಫೈನಲ್ 255 ಮಾಡ್ಬಿಡಿ. 2,55,000 ರೂಪಾಯಿಗೆ ಈ ಗಾಡಿ ಆಗುತ್ತೆ. i10 ಫೈನಾನ್ಸ್ ಕೂಡ ಆಗುತ್ತೆ ಸರ್. ಓಕೆ, ಫೈನಾನ್ಸ್ ಆಗ್ಬಿಡುತ್ತೆ. ಇದೆಯಾ? ಇಲ್ಲ. ಹಾಗೆ ಹೋಂಡಾ CRV ಕೂಡ ಇದೆ, ಹೇಳಿ ಸರ್. 2007 ಮಾಡಲು ಟಾಪ್ ಅಂಡ್ ಮಾಡಲು ಸಿಯಾಜ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಇದೆ. ಇದು 3,15,000 ಹೇಳೋದು ಫೈನಲ್ ಟು ಫೈನಲ್ 3 ಲಕ್ಷ ಕೊಡ್ಬಿಡೋಣ ಸರ್. 3 ಲಕ್ಷಕ್ಕೆ ಅದರಲ್ಲೂ ಹೋಂಡಾ CRV ದೊಡ್ಡ ಗಾಡಿ ಸಿಗ್ತಾ ಇದೆ ನೋಡಿ. ಟಾಪ್ ಅಂಡ್ ಮಾಡಲು ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. ಹಾಗೆ ಒಂದು ದೊಡ್ಡ ಗಾಡಿ ಫ್ಯಾಮಿಲಿಗೆ ಆ ಗಾಡಿ ಕೂಡ ಇದೆ, ಹೇಳಿ. 2014 ಮಾಡಲು ಎಂಜಾಯ್. ಇದು ಕೂಡ ರೂಫ್ AC 60,000 ಚೇಂಜ್ ಓಡಿದೆ. ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. 8 ಸೀಟರ್. ಇದು 4,25,000 ಹೇಳೋದು ಸ್ವಲ್ಪ ಹೆಚ್ಚು ಮಾಡೋಣ. ಓಡಿದೆ 60,000 ಚೇಂಜ್. ಬಸ್ ಜಸ್ಟ್ 60,000 ಓಡಿದೆ. 14 ಮಾಡಲು ಸಿಂಗಲ್ ಓನರ್. ಅದರಲ್ಲೂ 4.5 ಲಕ್ಷಕ್ಕೆ ಕೊಡ್ತೀರಲ್ಲ? 4,25,000 ಹೇಳೋದು ಸ್ವಲ್ಪ ಹೆಚ್ಚು ಮಾಡೋಣ ಸರ್. 4,25,000 4,25,000 ಆಗ್ತಾ ಇದೆ ನೋಡಿ ಈ ಗಾಡಿ. ಹಾಗೆ ಒಂದು i10 ಕೂಡ ಇದೆ, ಹೇಳಿ ಸರ್. 2009 ಮಾಡಲು ಆಟೋಮೆಟಿಕ್. ಒಳ್ಳೆ ಮ್ಯಾಗ್ವೀಲ್ ಇದೆ, ಒಳ್ಳೆ ಟೈರ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು 2.5 ಲಕ್ಷ ಹೇಳೋದು ಫೈನಲ್ ಟು ಫೈನಲ್ 2,25,000ಕ್ಕೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. ಓಕೆ, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಅದರಲ್ಲೂ ಆಟೋಮೆಟಿಕ್ ಬೇಕು ಅಂತ ಲೇಡೀಸ್ ಆಗಲಿ ವಯಸ್ಸಾದ ಆಗಲಿ ಎಲ್ಲರಿಗೂ ಓಡ್ಸಕ್ ಈಸಿ. ಆಟೋಮೆಟಿಕ್ ಗಾಡಿ ನಮ್ಮ ಹತ್ರ ತುಂಬಾ ಗಾಡಿ ಇದೆ. ವ್ಯಾಗನಾರ್ ಇದೆ, ಕ್ವಿಡ್ ಇದೆ, i10 ಇದೆ, ಸೆಲೆರಿಯೋ ಇದೆ. ಇಲ್ಲಿ ಬಂದ್ಬಿಟ್ರೆ ಆಟೋಮೆಟಿಕ್ ಎಲ್ಲ ಗಾಡಿ ಸಿಗುತ್ತೆ. ಯಾವ್ದು ಬೇಕು ನೋಡಿ ಮಾತಾಡ್ಬೋದು. 2 ಲಕ್ಷ ಅಲ್ಲ? ಹೌದು. ಇದು 2.5 ಹೇಳೋದು 2.25 ಆಗುತ್ತೆ. 2,25,000 ರೂಪಾಯಿಗೆ ಅದರಲ್ಲೂ ಆಟೋಮೆಟಿಕ್ i10 ಆಗ್ತಾ ಇದೆ ನೋಡಿ. ಫ್ರೆಶ್ FC ಮಾಡ್ಕೊಡ್ತೀವಿ, ಫ್ರೆಶ್ FC ಸಮೇತ. ಹೌದು ಸರ್. 2009 ಮಾಡಲು ಶಿಫ್ಟ್ VDI ಗಾಡಿ. ಇದು ಒರಿಜಿನಲ್ ಗಾಡಿ, ಬಾಡಿ ಲೈನ್, ಇಂಜನ್ ಎಲ್ಲ ಚೆನ್ನಾಗಿದೆ. 2.5 ಲಕ್ಷ ಹೇಳೋದು ಫೈನಲ್ ಟು ಫೈನಲ್ 2,35,000 ಮಾಡೋಣ. ಡೀಸೆಲ್ ಗಾಡಿ ಶಿಫ್ಟ್ 2.5 ಲಕ್ಷಕ್ಕ 2.5 ಹೇಳ್ತದೆ, ಹೆಚ್ಚು ಕಡಿಮೆ ಆಗದ. ಶಿಫ್ಟ್ ನಲ್ಲಿ ನಮ್ಮ ಹತ್ರ 7-8 ಗಾಡಿ ಇದೆ. ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡಿ ಚೆಕ್ ಮಾಡಿ ಮೆಕ್ಯಾನಿಕ್ ತೋರಿಸಿ ಶೋರೂಮ್ ತೋರಿಸಿ ಆರಾಮಾಗಿ ಸಮಾಧಾನ ಆದ್ರೆ ಮಾತಾಡಬಹುದು. 2,20,000 ರೇಂಜ್ ಅಲ್ಲಿ ಆಗುತ್ತೆ. 2.5 ಹೇಳೋದು ಒಂದು 2.30 ಮಾಡ್ಬಿಡಿ ಫೈನಲ್. 2,30,000 ರೂಪಾಯಿಗೆ ಅದರಲ್ಲೂ ಡೀಸೆಲ್ ಸ್ವಿಫ್ಟ್ ಸಿಗ್ತಾ ಇದೆ. ಮಾಡಲ್ ಏನಂದ್ರಿ ಸರ್? 2009 ಮಾಡಲ್ ಸರ್. 9 ಮಾಡಲ್ ಡೀಸೆಲ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ನೆಕ್ಸ್ಟ್ ಇದು ಸರ್. ಇದು ನೋಡಿ ಸರ್, ಇದು ಇದಾ 2013 ಮಾಡಲು ZXi ಟಾಪ್ ಅಂಡ್ ಮಾಡಲ್. ಇದು ZXi ಟಾಪ್ ಅಂಡ್ ಮಾಡಲ್. ಅದು ಮ್ಯಾಗ್ವೀಲ್ ಏರ್ ಬ್ಯಾಗ್ ABS ಎಲ್ಲ ಇದೆ. ಇದು 4.5 ಲಕ್ಷ ಹೇಳೋದು ಫೈನಲ್ ಟು ಫೈನಲ್ 4.30 ಮಾಡೋಣ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. 4,30,000 ರೂಪಾಯಿಗೆ ಸಿಂಗಲ್ ಓನರ್, ಅದರಲ್ಲೂ ZXi ಟಾಪ್ ಎಂಡ್ ಮಾಡಲ್ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ. ಹೌದೌದು ಸರ್. ಹಾಗೆ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಇದು ಸ್ವಿಫ್ಟ್ ಡಿಸೈರ್ 2014 ಮಾಡಲು ಸಿಂಗಲ್ ಓನರ್ VDI ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ. ಇದು 5 ಲಕ್ಷ ಹೇಳೋದು ಫೈನಲ್ ಟು ಫೈನಲ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 14 ಮಾಡಲು 14 VDI ಶಿಫ್ಟ್ ಡಿಸೈರ್ 4.5 ಸರ್. 5 ಲಕ್ಷ ಸರ್. 5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, 5 ಲಕ್ಷಕ್ಕೆ 14 ಮಾಡಲು ಡೀಸೆಲ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಹೌದು. ಸಿಂಗಲ್ ಓನರ್. ಸಿಂಗಲ್ ಓನರ್. ಆಲ್ಟೋ 2007 FC ಇನ್ಶೂರೆನ್ಸ್ ಎಲ್ಲ ಹಿಂಗಿದೆ. ವಾಶ್ ಗೀಶ್ ಮಾಡಿ ಕೊಡ್ತೀವಿ. 85,000 ಕೊಟ್ಬಿಡಿ ಸರ್. ಇದು 85,000 ರೂಪಾಯಿಗೆ ಆಗ್ತಾ ಇದೆ ನೋಡಿ ಈ ಗಾಡಿ. ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ 8 ಮಾಡಲು ಆಲ್ಟೋ ಸಿಗುತ್ತೆ ನಿಮಗೆ. 14 ಮಾಡಲು ಡೀಸೆಲ್ ಗಾಡಿ ಹೋಂಡಾ ಸಿಟಿ 4.5 ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. 14 ಮಾಡಲು ಡೀಸೆಲ್ ವೆಹಿಕಲ್ 4.5 ಲಕ್ಷಕ್ಕೆ ಹೋಂಡಾ ಸಿಟಿ. ಹೌದೌದು, ಹೋಂಡಾ ಸಿಟಿ. ಓಕೆ, ಸೂಪರ್. ನೋಡಬಹುದು ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ. ಬಾಡಿ ಲೈನ್ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಟೇರಿಂಗ್ ಕಂಟ್ರೋಲ್ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಆದ್ರೆ ಒಂದು ಈಕೋ ಇದೆ. 2017 ಮಾಡಲು 17 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು 3.85 ಹೇಳೋದು ಫೈನಲ್ ಟು ಫೈನಲ್ 3,70,000 ಕೊಡ್ಬಿಡೋಣ. ಮಾಡಲ್ ಏನಂದ್ರೆ 17 ಸಿಂಗಲ್ ಓನರ್ ಸರ್. 17 ಸಿಂಗಲ್ ಓನರ್ 3.75 3.85 ಹೇಳೋದು 3.75 ಆಗುತ್ತೆ. ಫೈನಾನ್ಸ್ ಕೂಡ ಮಾಡಕ್ ಕೊಡೋಣ ಸರ್. ಫೈನಾನ್ಸ್ ಕೂಡ ಆಗ್ಬಿಡುತ್ತೆ. ಟೈರ್ ಪ್ರೊಫೈಲ್ ಕೂಡ ಚೆನ್ನಾಗಿದೆ ನೋಡಬಹುದು. AC ಬರುತ್ತಾ? AC ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಬಹುದು. ಪ್ರೀಮಿಯಂ ಆಗಿದೆ. ನೆಕ್ಸ್ಟ್ ಹಾಗೆ ಒಂದು ಸ್ಪಾರ್ಕ್ ಹುಡುಕರಿಗೆ ನೋಡಬಹುದು. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 2008 ಮಾಡಲು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಗಾಡಿ ತುಂಬಾ ಚೆನ್ನಾಗಿದೆ. 1.45 ಹೇಳೋದು ಫೈನಲ್ ಟು ಫೈನಲ್ 1.35 ಮಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದೇನು ಸಿಂಗಲ್ ಓನರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ 14 ಮಾಡಲ ಸರ್. 2008 ಮಾಡಲ್ ಸರ್. 8 ಮಾಡಲ್. ಇನ್ಶೂರೆನ್ಸ್ ಎಲ್ಲ ಇದೆ, ರನ್ನಿಂಗ್ ಇದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಸರ್. 4 ಪವರ್ ವಿಂಡೋ ಸರ್. ಇದು 1,45,000 ಹೇಳೋದು ಫೈನಲ್ 1.35 ಮಾಡಿ. 1,35,000 ರೂಪಾಯಿಗೆ ಆಗುತ್ತೆ ನೋಡಿ ಈ ಗಾಡಿ.
ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿರತಕ್ಕಂಥ ಗಾಡಿಲಿ ಬಾಡಿ ಲೈನ್ ಎಷ್ಟು ಸಖತ್ತಾಗಿ ಮೇಂಟೈನ್ ಆಗಿದೆ ನೋಡಿ. 8 ಮಾಡಲ್ ಆದ್ರೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಆಮೇಲೆ ಲೆದರ್ ಸೀಟ್ಸ್ ಕೂಡ ಇಂಟೀರಿಯರ್ ಬರುತ್ತೆ, ಎಲ್ಲ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ ಈ ಗಾಡಿ ಕೂಡ. 50 ನೋಡಿ ಸರ್, 2006 ಮಾಡಲು VXI FC ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 185 ಹೇಳೋದು, 175 ಮಾಡ್ಬಿಡಿ ಸರ್. 1,75,000 ರೂಪಾಯಿಗೆ ಶಿಫ್ಟ್ VXI. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ ನೋಡಬಹುದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ, ಇದು ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸರ್ 2015 ಮಾಡಲು ಡಾಟ್ಸನ್ ಗೋ 7 ಸೀಟ್ರು, 2 ಲಕ್ಷ ಹೇಳೋದು, 195 ಮಾಡ್ಬಿಡಿ ಸರ್. 15 ಮಾಡಲು 1,95,000 ರೂಪಾಯಿ ಆಗ್ತಾ ಇದೆ. 7 ಸೀಟರ್ ಗಾಡಿ ಸರ್, ಅದರಲ್ಲೂ 7 ಸೀಟ್ರು. ಹೌದು. ಓಕೆ ಸೂಪರ್ ಸರ್. ಹಾಗೆ ಒಂದು i10 ಇದೆಯಲ್ಲ ಬೈ ಸರ್, 2011 ಮಾಡಲು i10 ಇದು ಮ್ಯಾಗ್ನಾ, ಇದು ಕೂಡ 215 ಹೇಳೋದು, ಫೈನಲ್ 2 ಲಕ್ಷ ಕೊಟ್ಬಿಡೋಣ ಸರ್. ಇದು 2 ಲಕ್ಷಕ್ಕೆ 11 ಮಾಡಲು, ಅದರಲ್ಲೂ 11 ಮಾಡಲು i10 ಆಗ್ತಾ ಇದೆ ನೋಡಿ. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರ್ತಾ ಇದೆ. ಆಮೇಲೆ ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಜಸ್ಟ್ 2 ಲಕ್ಷಕ್ಕೆ ಫೈನಲ್. ಓಕೆ. ಹಾಗೆ ಒಂದು ಕ್ವಿಡ್ ಇದೆಯಲ್ಲ ಬೈ ಸರ್, 2017 ಮಾಡಲು, ಇದು ಆಟೋಮೆಟಿಕ್, ಇದು 295 ಹೇಳೋದು, ಫೈನಲ್ 285 ಮಾಡ್ಬಿಡಿ ಸರ್. 285ಕ್ಕೆ 17 ಮಾಡಲು ಕಿಡ್ ಆಟೋಮೆಟಿಕ್ ಸರ್. ಅದರಲ್ಲೂ ಕ್ವಿಡ್ ಆಟೋಮೆಟಿಕ್ ಸಿಗ್ತಾ ಇದೆ ನೋಡಿ. ಫೈನಾನ್ಸ್ ಕೂಡ ಆಗುತ್ತೆ ಸರ್, ಇದು ಫಿನಾನ್ಸ್ ಆಗ್ಬಿಡುತ್ತೆ. ಹೌದು. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಆರಾಮಾಗಿ ಬಂದ್ಬಿಡುತ್ತೆ ನಿಮಗೆ. ಇಂಟೀರಿಯರ್ ಇಲ್ಲಿ ಕೂಡ ಕುಷನ್ ಫಿನಿಶ್ ಅಲ್ಲಿ ಸೀಟು ಮತ್ತೆ ಇಂಟೀರಿಯರ್ ಅಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ ಆರಾಮಾಗಿ. ಹಾಗೆ ಒಂದು ಇನ್ನೊಂದು ರಿಟ್ಸ್ ಇದೆ, ಹೇಳಿ ಸರ್. 2011 ಮಾಡಲು VDI 255 ಹೇಳೋದು, 245 ಕೊಟ್ಬಿಡಿ ಸರ್. 2,45,000ಕ್ಕೆ ಡೀಸೆಲ್ VDI ರಿಟ್ಸ್. ಓಕೆ, ಅದರಲ್ಲೂ ಡೀಸೆಲ್ VDI ರಿಟ್ಸ್ ಸಿಗುತ್ತೆ ನೋಡಿ, ನೋಡಬಹುದು. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರುತ್ತೆ ನಿಮಗೆ. ಹಾಗೆ ಈಕೋ ಸರ್, 2018 ಮಾಡಲು ಸಿಂಗಲ್ ಓನರ್, 375 ಹೇಳೋದು, ಫೈನಲ್ 355 ಮಾಡ್ಬಿಡಿ ಸರ್. 3,55,000ಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ. ಈ ಶೋರೂಮ್ ನ ಯಾಕೆ ಟ್ರಸ್ಟ್ ಮಾಡಬೇಕು ಅಂತ ಹೇಳ್ತೀರಾ ಕಸ್ಟಮರ್ಸ್? ಸರ್, ನಮ್ಮ ಹತ್ರ ಇರೋ ಗಾಡಿ ರೀಸನಬಲ್ ರೇಟು, ಡೀಲರ್ ತಗೊಂಡೋಗ್ತಾರೆ, ಕಸ್ಟಮರ್ ತಗೊಂಡೋಗ್ತಾರೆ. ಗಾಡಿ ನೀವು ನೋಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಆಸ್ ಇಟ್ ಈಸ್ ಕಸ್ಟಮರ್ ಹೆಂಗ್ ಬಿಡ್ತಾರೆ ಹಂಗೆ ನಾವೇನು ಇದು ಮಾಡಲ್ಲ. ವೆಹಿಕಲ್ ನೋಡಿ ಚೆಕ್ ಮಾಡಿ. ಬೇರೆ ಕಡೆಯಿಂದ ಎಲ್ಲ ನಾವು ರೀಸನಬಲ್ ಆಗಿ ಕೊಡ್ತೀವಿ. ಯಾಕೆಂದ್ರೆ ನಮ್ದೆಲ್ಲ ಒಂಥರ ಹೋಲ್ಸೇಲ್ ತರ, ಮಾರ್ಕೆಟ್ ಸೇಲ್ ಇದು. ಬೇರೆ ತರ ಕಮಿಷನ್ ಯಾವುದೂ ಇಲ್ಲ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ನಿಮ್ಗೆ ಏನ್ ಬೇಕು ನಮ್ಮ ಕಡೆಯಿಂದ ಅನುಕೂಲ ಮಾಡ್ಕೊಡೋಣ. ಅನುಕೂಲ ಮಾಡ್ಕೊಡ್ತೀರಾ? ಹೌದು ಸರ್. ಓಕೆ, ಒಳ್ಳೇದಾಗ್ಲಿ ಬೈ. ಹೀಗೆ ಬೆಳೀತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್.